ತಗೋಬೇಕಾಗಿರೋ ನೀವೇ ಹೀಗ್ ಜಾರ್ಕೊಂಡ್ ಹೋಗ್ತಿದ್ದೀರಾ ಅಂತಂದ್ರೆ ಏನೋ ನಡೆಯೋದ್ರಲ್ಲಿದೆ. ಅಯ್ಯೋ ಯಜಮಾನ್ರೆ, ಬಿಡಿ ಬಿಡಿ, ತಪ್ಪು ತಪ್ಪು ಬಿಡಿ. ಹಾಗೆಲ್ಲ ತಪ್ಕೋಬಾರ್ದು ಯಜಮಾನ್ರೆ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ಯಾಕೆ ನೈನಿ? ಯಾಕೆ ಅಂದ್ರೆ ಏನ್ ಹೇಳ್ಬೇಕು? ನೀನ್ ನನ್ನ ಹತ್ರ ಏನು ಮುಚ್ಚಿಡೋದಿಲ್ವಲ್ಲ. ನೀನ್ ಹೇಗ್ ಹೇಳಿದ್ರು ನಾನು ಅರ್ಥ ಮಾಡ್ಕೋತೀನಿ. ನಾನ್ ನಿಮ್ ಹೆಂಡ್ತಿನೇ ಆದ್ರೆ ಈ ದೇಹ ಮಾತ್ರ ನಂದಲ್ಲ. ನಾವ್ ಹೀಗ್ ಮಾಡೋದ್ ತಪ್ಪಾಗುತ್ತೆ ಯಜಮಾನ್ರೆ. ಹೇಳು ಅಂದ್ರೆ ಕಣ್ಮಿಟ್ಕಿಸ್ದೆ ಯಾಕೆ ಹಾಗೆ ನೋಡ್ಕೊಂಡು ನಿಂತ್ಬಿಡಿದ್ಯಾ? ಈ ಶರ್ಟ್ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಯಜಮಾನ್ರೆ. ಟಾಪಿಕ್ ಚೇಂಜ್ ಮಾಡ್ಬೇಡ. ಸೀಮಂತಕ್ಕೆ ಹಾಕೊಳ್ಳೋ ಡ್ರೆಸ್ಸು ಬೇರೆ. ನಾನು ನಿನ್ನನ್ನು ಹಗ್ ಮಾಡಿದ ತಕ್ಷಣ ಬೆಣ್ಣೆ ತರ ಕರಗೋಗೋ ಅಂತ ನೀನು ಇವತ್ತು ನನ್ನ ಹಿಂದೆ ತಳ್ಳಿದ್ಯಾ ಅಂತಂದ್ರೆ ಏನು ಅನ್ಕೋಬೇಕು ನಾನು? ಕರೆಕ್ಟಾಗಿ ಹೇಳು. ಚಿಕ್ಕಮ್ಮನ್ ಸೀಮಂತದ ಏರ್ಪಾಟನ್ ಮಾಡಿ ಅಂದ್ರೆ ನೀವ್ ಇಲ್ಲಿಗೆ ಬಂದು ನನ್ ಟೈಮ್ ಯಾಕೆ ವೇಸ್ಟ್ ಮಾಡ್ತಿದ್ದೀರಾ ಯಜಮಾನ್ರೆ? ಹಲೋ ಮೇಡಮ್, ಸ್ವಲ್ಪ ಹೊತ್ತಾದ್ಮೇಲೆ ನೀನ್ ಮತ್ತೆ ನಾನು ಯಾರು ನೀವ್ಯಾರು ಅಂತ ಕೇಳ್ತೀಯ. ಅದಕ್ಕೆ ನೈನಿಯಾಗಿ ನಿನಗೆ ಎಲ್ಲ ವಿಷಯಗಳು ಸರಿಯಾಗಿ ನೆನಪಿರುವಾಗ ಸ್ವಾರಸ್ಯಕರವಾಗಿ ಏನಾದ್ರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ನೀನ್ ಮುಂದೆ ನಾನು ಅಲ್ಲೇ ನಿಂತ್ಕೊಳ್ಳಿ. ಮುಂದಕ್ಕೆ ಬಂದ್ರೆ ನಾನು ಇಲ್ಲಿಂದ ಹೋಗ್ಬೇಕಾಗುತ್ತೆ. ಯಾಕೆ? ಅಚ್ಚುಕಟ್ಟಾಗಿ ಸೀರೆ ಉಟ್ಕೊಂಡು ಫಂಕ್ಷನ್ ರೆಡಿ ಆಗ್ತಿದ್ರೆ ನೀವ್ ಬಂದು ಹಾಳು ಮಾಡಿ ಬೇಜಾರು ಮಾಡಿ ನನ್ನೇ ಪ್ರಶ್ನೆ ಮಾಡೋದು ಸರಿನಾ ಹೇಳಿ? ಯಾವ ಯುದ್ಧಕ್ಕಾದ್ರೂ ಸಿದ್ಧವಾಗಿರ್ತೀನಿ ಯಜಮಾನ್ರೆ ಅಂತ ಹೇಳೋ ನೈನಿ ಇವತ್ತ್ಯಾಕೆ ಹಿಂಜರಿತಾ ಇದ್ದಾಳೆ? ರೆಡಿ ಆಗೋದು ಅಂದ್ರೆ ಎಷ್ಟು ಕಷ್ಟ ಅಂತ ನಿಮ್ಗೇನ್ ಗೊತ್ತು? ನಿಮ್ಗೇನಿದೆ, ಪ್ಯಾಂಟ್ ಶರ್ಟ್ ಹಾಕೋತೀರಾ, 5 ನಿಮಿಷ ಆ ಕನ್ನಡಿಲ್ ನೋಡಿ ಫಂಕ್ಷನ್ಗೆ ಬಂದ್ಬಿಡ್ತೀರಾ. ನಮಗ್ ಹಾಗಲ್ವಲ್ಲ. ಆಗ್ಲೇ ನೀನು ಉಟ್ಕೋತಿದ್ದಿದ್ದಿ ಸೀರೆನ ಮತ್ತೆ 2ನೇ ಸಲ ನಾನು ಅದಕ್ಕಿಂತ ತುಂಬಾ ಚೆನ್ನಾಗಿ ಉಡಿಸ್ತೀನಿ. ಒಳ್ಳೆ ಫೋಲ್ಡಿಂಗ್ ಇರುತ್ತೆ, ಐ ಪ್ರಾಮಿಸ್. ಈಗ ನಿಮ್ ಪ್ರಾಮಿಸ್ಸು ಹತ್ರ ಬರೋದು ಏನು ಬೇಡ. ಪ್ಲೀಸ್ ಹೋಗಿ ಯಜಮಾನ್ರೆ. ನೈನಿ ಅದು ಹಾಗಲ್ಲ ಯಜಮಾನ್ರೆ, ಮಕ್ಕಳು ಮಲ್ಕೊಂಡಿದ್ದಾರೆ, ನೀವು ಹೊರಡಿ. ಅವ್ರು ಎದ್ದು ಬಿಡ್ತಾರೆ, ನೀವು ಹೊರಡಿ ಹೊರಡಿ ಯಜಮಾನ್ರೆ.